ತಾವು ವಕೀಲಿದ್ದೀರಿ. ವಸಂತ್ ಕುಮಾರ್ ಸರ್ ಏನೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ತಾವು ಜೊತೆಗಿದ್ದಾರೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸಾರ್ ನನಗೆ ಪರಿಚಯ 20 ವರ್ಷದಿಂದನೇ ಸಾರ್ ಪರಿಚಯ ಇದ್ದಾರೆ ನಮಗೆ. ಅದರಲ್ಲಿ ಸಾರು ಚಿತ್ರದುರ್ಗ, ಮೂಲತಃ ಚಿತ್ರದುರ್ಗದವರು. ಇನ್ನೊಂದು ABVPಯಲ್ಲಿ ಸತತ 10 ವರ್ಷಗಳ ಕಾಲ ಪೂರ್ಣಾವಧಿ ಕಾರ್ಯಕರ್ತರಾಗಿಯೂ ಕೆಲಸ ಮಾಡಿದ್ದಾರೆ. ಮತ್ತು BJP ಈಗ ಸ್ಟೇಟ್ ಲೀಗಲ್ ಸೆಲ್ ಕನ್ವೀನರ್ ಆಗಿಯೂ ಕೆಲಸ ಜವಾಬ್ದಾರಿ ತೊಗೊಂಡು ಕೆಲಸ ನಡೆಸ್ತಾ ಇದ್ದಾರೆ. ಅದರಿಂದ ಪ್ರತಿ ಕಾರ್ಯಕರ್ತರಾಗಲಿ ಅವರು ಮೂಲತಃ ಚಿತ್ರದುರ್ಗ ಆದ ಕಾರಣ ಎಲ್ಲರೂ ಪರಿಚಯನೂ ಇರುತ್ತೆ. ABVP ಸತತ 12 ವರ್ಷಗಳ ಕಾಲ ಕೆಲಸ ಮಾಡಿದ್ರಿಂದ ಎಲ್ಲ ಕಾರ್ಯಕರ್ತರೂ ಪರಿಚಯನೂ ಇರುತ್ತೆ, ಸಂಘ ಪರಿವಾರನೂ ಪರಿಚಯ ಇದೆ ಅವರಿಗೆ. ಹಾಗಾಗಿ ಲಾಸ್ಟ್ ಟೈಮ್ ಟಿಕೆಟ್ ಮಿಸ್ ಆಗಿರ್ಬೋದು, ಆದ್ರೂ ಅವರು ಪಕ್ಷಕ್ಕೆ ಯಾರೇ ನಿಂತರೂ BJP ಅಭ್ಯರ್ಥಿಯಾಗಿ ನಿಂತವರಿಗೆ ಅವರು ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಈ ಸಾರಿ ಟಿಕೆಟ್ ಏನಾದರೂ ಕೊಟ್ಟರೆ 100% ಗೆಲ್ಲೋದು ಖಚಿತ. ಯಾಕಂದರೆ ಅವರಿಗೆ ನನಗೆ 20 ವರ್ಷದಿಂದ ಪರಿಚಯದ ಪ್ರಕಾರ ಹೇಳ್ಬೇಕಂದ್ರೆ ಎಲ್ಲೇ ಹೋಗಲಿ ಒಡನಾಟ ಇದೆ ಅವರಿಗೆ. ಅವರು ಚಿತ್ರದುರ್ಗ ಒಡನಾಟ ಇದೆ, ತುಮಕೂರು ಒಡನಾಟ ಇದೆ, ಕೋಲಾರ, ಎಲ್ಲ ಕಡೆನೂ ಸತತ ಎಲ್ಲ ವಕೀಲರು ಈಗ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎನ್ರೋಲ್ಮೆಂಟ್ ಈಗೇನು ಮತದಾರರ ಪಟ್ಟಿಯಲ್ಲಿ ಸೇರಿರೋದು ಅಡ್ವೊಕೇಟ್ಸ್ ಜಾಸ್ತಿ ಆಗಿದೆ, ABVP ಕಾರ್ಯಕರ್ತರದ್ದು ಆಗಿದೆ. ಇಲ್ಲಿಯವರೆಗೆ ಒಂದು 60ರಿಂದ 65 ಸಾವಿರದವರೆಗೂ ಮತದಾರರ ಪಟ್ಟಿಯಲ್ಲಿ ನಮ್ಮ ವಸಂತ್ ಕುಮಾರ್ ಸರ್ ಅವರೇ ಮಾಡಿಸಿದ್ದಾರೆ. ಅದರಲ್ಲಿ ಇನ್ನು ಟಿಕೆಟ್ ಸಿಕ್ಕರೆ ಗೆಲ್ಲೋದು ಖಚಿತ ಅಂತ ನಮಗೆ ಫುಲ್ ಕಾನ್ಫಿಡೆನ್ಸೇ ಇದೆ. BJPನೂ ಕೊಡುತ್ತೆ ಅನ್ನೋ ನಂಬಿಕೆನೂ ನಮಗಿದೆ. ವಸಂತ್ ಕುಮಾರ್ ಸರ್ ಕಂಡ ಕನಸುಗಳು ನನಸಾಗಲಿ ಅಂತ ಹೇಳ್ತಾ ತಮ್ಮ ನಮ್ಮ ಚಾನಲ್ ಕಡೆಯಿಂದ ಒಂದು ಶುಭಾಶಯ ಇಷ್ಟಪಡ್ತೀವಿ. ನಮಸ್ಕಾರ. ತಮಗೂ ಧನ್ಯವಾದಗಳು. ನಮಸ್ಕಾರ. ಗುಬ್ಬಿನಲ್ಲಿದ್ದೀವಿ, ನಿಮ್ಮ ಒಂದು ಕಚೇರಿ ಬಂದಿದ್ದೀವಿ, ಭಾಳಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಈ ಕೆಲಸದ ಬಗ್ಗೆ ವಸಂತ್ ಕುಮಾರ್ ಅವ್ರ ಬಗ್ಗೆ ಭಾಳ ಹೇಳೋದು. ನಿಮ್ಮ ಬಗ್ಗೆ ನೀವು ಸರ್ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ನನ್ನ ಹೆಸರು ಡಾಕ್ಟರ್ HN ಲೋಕೇಶ್ ಅಂತ ಹೇಳಿ. ನಾನು ಮೂಲತಃ ಗುಬ್ಬಿನೇ. ಮೂಲತಃ ರಾಜಕೀಯ ಬ್ಯಾಕ್ಗ್ರೌಂಡ್ ಬಂದಿದ್ದಕ್ಕಂತಾನೆ ನಾವು. ಸೊ ಹಾಗೆ ನಾನು ಮೂಲತಃ ಈ ಬೆಂಗಳೂರಿನ ರೇಣುಕಾಚಾರ್ಯ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶನಕ್ಕೆ ಸುಮಾರು ಒಂದು 15-18 ವರ್ಷ ಕಾಲ ಕೆಲಸ ಮಾಡಿದ್ದೀನಿ. ನಾನು ಸರ್ನ ಸುಮಾರು ಒಂದು 7-8 ವರ್ಷದಿಂದ ನಾನು ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿದ್ದಂಥ ಆ ಸಂದರ್ಭನ ನೋಡ್ತಾ ಇದ್ವಿ. ತುಂಬ ಅಚ್ಚುಕಟ್ಟಾಗಿ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಅಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಅಡ್ಮಿಷನ್ ಕೊಡೋದೇ ಆಗಲಿ, ಯಾವುದೋ ಒಂದು ಕಷ್ಟ ಅಂತ ಬಂದು ನಿಂತ್ಕೊಂಡಾಗ ಅವರು ಹೆಚ್ಚಿನದಾಗಿ ಸಹಾಯ ಮಾಡಿದ್ದಾರೆ. ನಾವು ಇಲ್ಲಿ ಈಗ ಸುಮಾರು ಈಗ ತುಮಕೂರು ಜಿಲ್ಲೆಯಲ್ಲಿ 41,000-42 ಸಾವಿರ ಒಂದು ಇದು ನೋಂದಣಿ ಆಗಿದೆ. ಅದರಲ್ಲಿ ನಾವು ಒಂದು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಒಂದು 28-30 ಸಾವಿರ ನಾವೇ ಒಂದು ನೋಂದಣಿ ಮಾಡಿಸಿದೆ ಅಂತ ನಾವು ಇದನ್ನು ಹೇಳ್ತಾ ಇದ್ದೀವಿ. ಸರ್, ಈಗ ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ಒಂದೇ ನೋಡ್ಕೋತೀರಾ ಅಥವಾ ಬೇರೆ ಜಿಲ್ಲೆಯಲ್ಲಿ ತಾವು ನೋಡ್ಕೋತೀರಾ ಸರ್? ಸರ್, ನಾವು ಈಗ ಸುಮಾರು ಸರ್ ಜೊತೆಯಲ್ಲಿ ಎಲ್ಲ ಓಡಾಡ್ಕೊಂಡು ಬಂದಿದ್ದೀವಿ. ಈಗ ಕೋಲಾರದಲ್ಲಿ ನಾವು ಉದ್ಘಾಟನೆ ಮಾಡಿದ್ದು, ಕೋಲಾರ ಮುಳಬಾಗ್ಲಲ್ಲಿ ಶ್ರೀ ಕುಡುಮಲೈ ಗಣಪತಿ ಟೆಂಪಲಲ್ಲಿ ಅಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅವ್ರದ್ದೊಂದು ಜರ್ನಿ, ನೋಂದಣಿ ಜರ್ನಿ. ಅಲ್ಲಿಂದ ಕೋಲಾರ, ಮುಳಬಾಗ್ಲು, ಶ್ರೀನಿವಾಸಪುರ, ಚಿಂತಾಮಣಿ, ತುಮಕೂರು, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಹಾಗೆ ದಾವಣಗೆರೆ, ಹರಿಹರ ಮತ್ತು ಜಗಳೂರು ಎಲ್ಲ ಕಡೆಯೂ ತುಂಬ ಓಡಾಡಿದ್ದಾರೆ. ಮತ್ತು ಹೊಳಲ್ಕೆರೆ, ಹೊಸದುರ್ಗ ಎಲ್ಲದರಲ್ಲೂ ಅವ್ರದ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲೇ ಹೋದ್ರೂ ಅವ್ರದ್ದಂಥ ಒಂದು ಬ್ಯಾಕ್ಗ್ರೌಂಡು ಮತ್ತು ಅವ್ರದ್ದೊಂದು ಕಾಂಟ್ಯಾಕ್ಟ್ ತುಂಬ ಚೆನ್ನಾಗಿದೆ. ಇವನ್ RS ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ABVP ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ, ಮತ್ತು ಅಡ್ವೊಕೇಟ್ಸ್ ಮತ್ತು ಅವ್ರದ್ದು ಜನಸ್ಪಂದನೆ ತುಂಬ ಚೆನ್ನಾಗಿದೆ. ಎಲ್ಲರನ್ನೂ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಅವರು ಇದರಲ್ಲಿ ನೋಂದಣಿ ಮಾಡಿಸೋ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ತುಮಕೂರು ಜಿಲ್ಲೆಯ ಗುಬ್ಬಿನಲ್ಲಿ ನಾನು ಉತ್ತಮ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಸಂತೋಷ. ಹೀಗಿದ್ದಾಗ ತಾವು ಉಕ್ಕೂರು ಜಿಲ್ಲೆ ಅಂತೇಳಿ ತಾವು ಒಂದು 2-3 ಬಾರಿ ನಾವೇ ಖುದ್ದಾಗಿ ಇವನ್ನ ಒಂದು ಸೆರೆ ಹಿಡಿದ್ವಿ. ಇದ್ರ ಬಗ್ಗೆ ತಾವು ಹೇಳ್ತೀರಿ? ನಾನೀಗ ಪ್ರೆಸೆಂಟ್ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಆಗಿದ್ದೀನಿ ಖೋಖೋ ಅಸೋಸಿಯೇಷನಲ್ಲಿ. ಹಂಗಾಗಿ ನಮ್ಮದೇ ಆದಂಥ ಒಂದು ಸರ್ಕಲ್ ಇದೆ. ಅಲ್ಲಿ ನಮ್ಮದು ಕೂಡ ಲೆಕ್ಚರರ್ಸ್ ಎಲ್ಲ ಗುರುತು ಪರಿಚಯ ಇರ್ತಕ್ಕಂಥವ್ರು ಇದ್ದಾರೆ. ಅವರಿಗೆಲ್ಲ ನಾವು ಹೇಳ್ಕೊಂಡು ನೋಂದಣಿ ಮಾಡಿಸ್ತಾ ಇದ್ದೀವಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಾವೀಗ ಕೋಲಾರದಲ್ಲಿದ್ದೀವಿ. ನಿಮ್ಮ ಕಚೇರಿ ಧಾವಿಸೋ ಟೈಮಲ್ಲೇ ವಸಂತ್ ಕುಮಾರ್ ಅವರು ನಮಗೆ ಕರೆ ಮಾಡಿದ್ರು. ಈಗ ವಸಂತ್ ಕುಮಾರ್ ಸರ್ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನನ್ನ ಹೆಸರು ನವೀನ್ ಕುಮಾರ್ ಅಂತ. BJP ST ಮೋರ್ಚಾ, ಯುವ ಮೋರ್ಚಾದಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ ಕೋಲಾರ ಜಿಲ್ಲೆಯಲ್ಲಿ. ನಾನು ವಸಂತ್ ಸರ್ನ ತುಂಬ ದಿನದಿಂದ ಪರಿಚಯ ಇರೋದ್ರಿಂದ ಸಿಂಡಿಕೇಟ್ ಮೆಂಬರ್, ಬೆಂಗಳೂರು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಇದ್ದಾಗಿನಿಂದ ನನಗೆ ತುಂಬ ಪರಿಚಯ, ಆತ್ಮೀಯರು. ಅವ್ರು ಏನೇ ಕೆಲಸ ಇದ್ದರೂ ನಾನು ರಾತ್ರಿ ಹಗಲು ಅವ್ರ ಜೊತೆಯಲ್ಲೇ ದುಡ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು AVPಯಲ್ಲಿ, RSSಲ್ಲಿ ಎಲ್ಲ ಥರ ಚಟುವಟಿಕೆಗಳಲ್ಲೂ ನಾನು ಸಕ್ರಿಯವಾಗಿ ಪಾಲ್ಗೊಂಡು, ಅವರು ಸಹ ಅದೇ ಥರ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಚುನಾವಣೆ, ಆಗ್ನೇಯ ಪದವೀಧರ ಚುನಾವಣೆ ಬಂದಿದೆ. ಅದಕ್ಕೋಸ್ಕರ ನನಗೆ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸರ್ಗೆ ಎನ್ರೋಲ್ ಮಾಡಿಸಿ ಉತ್ತಮವಾದಂಥ ಅಭ್ಯರ್ಥಿಗಳನ್ನು
ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಅವ್ರು ಕೇಳ್ಕೊಂಡ್ರು. ಅದಕ್ಕೆ ಆಯ್ತು ಸರ್, ನನ್ನಿಂದ ಏನು ಬೇಕಾಗುತ್ತೋ ಹೆಲ್ಪಿಂಗ್ ನೇಚರ್ ಎಲ್ಲ ಬೇಕಾಗುತ್ತೆ, ನಾನು ಮಾಡ್ತೀನಿ ಸರ್, ನಿಮಗೆ 24 ಅವರ್ಸು ನಿಮಗೆ ಇದು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟೆ. ಅದೇ ರೀತಿಯಲ್ಲಿ ಅವ್ರಿಗೆ ಉತ್ತಮವಾದಂಥ ಎನ್ರೋಲ್ಮೆಂಟು ಒಂದು ನಮ್ಮ ಜಿಲ್ಲೆಯಲ್ಲಿ 21,000 ಅಭ್ಯರ್ಥಿಗಳು ಎನ್ರೋಲ್ಮೆಂಟ್ ಮಾಡಿದ್ದಾರೆ. ಆ 21,000 ಎನ್ರೋಲ್ಮೆಂಟಲ್ಲಿ ಒಂದು 18ರಿಂದ 19,000 ಎನ್ರೋಲ್ಮೆಂಟು BJP ಪಕ್ಷದ ವಸಂತ್ ಕುಮಾರ್ ಅವರ ನೇತೃತ್ವದಲ್ಲೇ ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀನಿ ಸರ್. ನಮ್ಮ ಈ ಒಂದು ಸರ್ಕಾರ ಏನಿದೆ, ನಮ್ಗೆ ಗೊತ್ತು ಯಾವ ಸರ್ಕಾರ ಇದೆ ಅಂತೇಳಿ. ಈ ಒಂದು ಸರ್ಕಾರದಲ್ಲಿ ವಸಂತ್ ಕುಮಾರ್ ಹೆಸರು ಹೇಳಿದ ತಕ್ಷಣ ಏನಾದ್ರು ಒಂದು ಕಾಂಗ್ರೆಸ್ ಏನಾದ್ರು ತಮಗೇನಾದ್ರು ಈ ಕೆಲಸದಲ್ಲಿ ಅಡಚಣೆ ಆಗಲಿ, ಒಂದು ಕಿವಿ ಮಾತಾಗಲಿ, ಅಥವಾ ಇಷ್ಟೇ ಮಾಡಿ ಹಾಗೆ ಅಂತ ಹೇಳಿ ಏನಾದ್ರು ನಿಮ್ಗೇನಾದ್ರು ಕಿವಿ ಮಾತೇನಾದ್ರು ಬಂದಿದೆಯೇ? ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಪಕ್ಷದ ಅಭ್ಯರ್ಥಿಗಳು ಈ ಸರಿ ಯಾರೂ ಎನ್ರೋಲ್ಮೆಂಟ್ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ವಸಂತ್ ಕುಮಾರ್ ಅವ್ರನ್ನ ಮಾತ್ರ ಇವು ಮುಂಚೂಣಿಯಲ್ಲಿ ನೋಂದಣಿ ನಡೀತಾ ಇದೆ ಸರ್. ಎಲ್ಲ ನಮ್ಮ ಮಾಜಿ MP ಆಗಿರ್ತಕ್ಕಂಥ ಮುನ್ಸ್ವಾಮಿ ಅವರು, ಮತ್ತು ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಲಪತಿ ಅಣ್ಣವರು, ಎಲ್ಲ ಯುವ ಮೋರ್ಚಾ ಘಟಕದ ತಾಲೂಕು ಜಿಲ್ಲಾ ಎಲ್ಲ ಡಿಸ್ಟಿಕ್ಗಳಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಎಲ್ಲ ಸಪೋರ್ಟು ವಸಂತ್ ಕುಮಾರ್ ಅವ್ರಿಗೆ ತುಂಬ ಬೆಂಬಲವಾಗಿದೆ ಸರ್. ಸರ್, ಇನ್ನೊಂದು ಮಾತು, ನೀವು ವಾಸಸ್ಥಳ ಬಂದು ಬೆಂಗಳೂರು ಅಂತ ಕೇಳ್ಪಟ್ವಿ. ಅದಾಗೆ ಸರ್, ಬೆಂಗಳೂರು ಕೋಲಾರದಲ್ಲಿ ಸತತವಾಗಿ ನೀವು ಇಲ್ಲೇ ಉಳ್ಕೊಂಡಿದ್ದೀರಿ. ಅಷ್ಟೊಂದು ಕೆಲಸ ತಾವು ಹೊಣೆ ಹೊತ್ತು ಯಾಕೆ ಸರ್ ನೀವು ಬೆಂಗಳೂರು ಕೋಲಾರ ಹೇಗೆ ನಿಭಾಯಿಸ್ತೀರಿ? ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಏನಿಲ್ಲ ಸರ್, ವಾಸಸ್ಥಳ ಬಂದು ನಂದು ಪ್ರಾಪರ್ ಬಂದು ಕೋಲಾರನೇ, ಆದರೂ ನಾನು ಮದುವೆ ಆಗಿರೋದು ಬೆಂಗಳೂರಲ್ಲಿ. ಆ ಬೆಂಗಳೂರಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಥರ ಮಾಡಿಕೊಂಡು ಅಲ್ಲಿ ನೋಡ್ಕೊತೀವಿ, ಇಲ್ಲಿ ನೋಡ್ತೀವಿ ಅಂತ ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. 24 ಅವರ್ಸು ಇವ್ರ ಪರವಾಗಿ ಕೆಲಸ ಮಾಡೋ ಥರ ಚಾಲನೆಯಲ್ಲಿದ್ದೀನಿ ಸರ್. ಧನ್ಯವಾದಗಳು. ನಮಸ್ಕಾರ ಸರ್. ವಸಂತ್ ಕುಮಾರ್ ಸರ್ ಆಫೀಸಲ್ಲಿ ತಾವಿದ್ದೀರಿ. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ತಮ್ಮದು ಬಹುಮತ ಬಾರದು ಅಂತ ಹೇಳಿದ್ರೆ ನಾವು ಕೇಳ್ಪಟ್ವಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸರಿ, ಆಗ್ನೇಯ ಪದವೀಧರ ಮತಕ್ಷೇತ್ರದ ಚುನಾವಣೆ ನೋಟಿಫಿಕೇಷನ್ ಆದ ಸಂದರ್ಭದಿಂದ 3-4 ದಿನ ನಂತರ ನಾವೇನಂತ ನಮ್ಮ ಸರ್ ಅವರು ಸುಮಾರು ಒಂದು 60-70 ಸಾವಿರ ಈ ಫಾರಂ ನಂಬರ್ 18 ಪ್ರಿಂಟ್ ಮಾಡಿಸಿ ತಂದು ನಾವೇನು ವಿಶೇಷ ಏನು ಮಾಡಿದ್ದೇವೆ ಅಂತಂದರೆ, ಪ್ರತಿಯೊಂದು ತಾಲೂಕಿಗೆ ಒಂದು ನಮ್ಮ ಕಾರ್ಯಕರ್ತರ ಪಡೆಯನ್ನು ರಚನೆ ಮಾಡಿ ಫಾರ್ಮ್ ಹ್ಯಾಂಗೆ ಡಿಸ್ಟ್ರಿಬ್ಯೂಟ್ ಮಾಡಿ, ಇಲ್ಲಿವರೆಗೆ ಸರ್ ಹೇಳಿದ್ರಾಗಲೇ 60-65 ಸಾವಿರ ಮೆಂಬರ್ಶಿಪ್ ಆಗಿದೆ ಅಂತ. ಅದು ಆಗಲಿಲ್ಲ ಕಾರಣ ಏನಪ್ಪ ಅಂತಂದರೆ, ಈ ನಮ್ಮ ಕೋಲಾರದ ಬಂಗಾರಪೇಟೆ ಹಿಡ್ಕೊಂಡು ನಮ್ಮ ಚಿತ್ರದುರ್ಗದ ಮೊಳಕಾಲ್ಮೂರುವರೆಗೆ ನಾನು 3 ದಿನಕ್ಕೊಮ್ಮೆ 4 ದಿನ ಪ್ರತಿ ಒಂದು ದಿನಕ್ಕೆ ಒಂದು ಉದಾಹರಣೆ, ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಒಂದು ಚಿತ್ರದುರ್ಗ ಬಸ್ಸಿಗೆ ಇಡಬೇಕಂದ್ರೆ ಸುಮಾರು 4,000-5,000 ಫಾರಮ್ ಇಟ್ಟು ಅಲ್ಲೊಬ್ಬ ನಮ್ಮ ಕಾರ್ಯಕರ್ತ ಸಮಿತಿನ ಮಾಡಿದ್ದೀವಿ. ಅವ್ರ ನಂಬರ್ನ ಇಟ್ಬಿಟ್ಟು ಒಂದು ಪಾರ್ಸಲ್ ಇಟ್ಟು ಬಸ್ಸಲ್ಲಿ ಫಾರಮ್ ಕಳಿಸ್ತಿದೆ. ಸೊ ಈ ರೀತಿ ಏನಂತಂದರೆ ಚಿತ್ರದುರ್ಗ ಜಿಲ್ಲೆಗೆ ಸುಮಾರು 8,000-9 ಸಾವಿರ ಫಾರಮನ್ನು ನಾವು ತಲುಪಿಸಿದ್ದೀವಿ. ಕೋಲಾರ ಜಿಲ್ಲೆಗೆ ಒಂದು 6,000 ಫಾರಮ್ ತಲುಪಿಸಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು 8 ಈ ರೀತಿ 10,000-8,000 ಮೇಲೂ ಎಲ್ಲ ತಾಲೂಕಿಗೆ ಬಸ್ಸಿಗೆ ಇಟ್ಟುಬಿಟ್ಟು ನಾವು ಫಾರಮನ್ನು ತಲುಪಿಸಿ ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಪಡೆ ಜೊತೆಗೆ ಏನಪ್ಪ ಅಂದ್ರೆ ಅವ್ರಿಗೆ ಒಂದೊಂದು ತಾಲೂಕು ಇನ್ಚಾರ್ಜ್ ಕೊಟ್ಟು ಅವ್ರಿಗೆ ಒಂದು ಕೆಲಸ ಹಂಚಿದ ಕಾರಣಕ್ಕಾಗಿ ಇವತ್ತು ನಾವು 60,000-65 ಸಾವಿರ ಮೆಂಬರ್ಶಿಪ್ ಮಾಡಲಿಕ್ಕೆ ಒಂದು ಎಲ್ಲ ಕಾರಣಭೂತರಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬಿಟ್ಟೆ ಸರ್. ಇಷ್ಟೆಲ್ಲ ಕೆಲಸ ನೋಡಿ ವಸಂತ್ ಕುಮಾರ್ ಸರ್ಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ತಾವು ಯಾವ ಥರ ನಿಮ್ಮ ಒಂದು ಇದ್ರ ಬಗ್ಗೆ ಹೇಳ್ತೀರಿ ಸರ್? ವಿಶೇಷವಾಗಿ ನಾನು ಕಳೆದ 5-6 ತಿಂಗಳಿಂದ ಸರ್ ಜೊತೆ ಇರೋದರಿಂದ ಕಳೆದ 2.5 ತಿಂಗಳಾಯಿತು ಅವರು ಅಂದರೆ ಕೋರ್ಟಿಗೆ ದಿನ ಇರತಕ್ಕಂಥ ಪ್ರಕರಣಗಳಲ್ಲಿ ಭಾಗಿಯಾಗದೆ ಈ 2 ತಿಂಗಳಿಂದ ಸತತವಾಗಿ 5 ಜಿಲ್ಲೆಗೆ 2ನೇ ಸಲ ಪ್ರವಾಸಕ್ಕೆ ಬಂದಿದ್ದಾರೆ. ಸೊ ಎಲ್ಲ ಕೇಸ್ಗಳನ್ನ ನಾವು ನೋಡ್ಕೊಳ್ತಾ ಇದ್ದೀವಿ. ಸರಿ, ಒಂದು ವೇಳೆ ಟಿಕೆಟ್ ಕೊಟ್ಟರೆ ಎಲ್ಲರ ಜೊತೆ ಸ್ನೇಹದಿಂದ ಇರ್ತಕ್ಕಂಥ ಸರು. ನಾನು ಆಗಲೇ ಹೇಳಿದೆ 5-6 ತಿಂಗಳಿಂದ ನಾನು ಎಲ್ಲ ನಮ್ಮ ನ್ಯಾಯಾಲಯಗಳು ನೋಡಿದರೆ ಬೆಳಗಿಂದ ಮಧ್ಯಾಹ್ನವರೆಗೆ ಹೋದರೆ ಸುಮಾರು ಒಂದು 100 ನಮ್ಮ ವಕೀಲ ಮಿತ್ರರು ಅಷ್ಟು ಸ್ನೇಹದಿಂದ ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಹಾಗಾಗಿ ಸರ್ ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲ, ಒಳ್ಳೆ ರೀತಿ ಎಲ್ಲರ ಜೊತೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಕೆಲಸ ಈಗ ಮಾಡ್ಕೊಂಡು ನಾನು ಎಲ್ಲ ಕಡೆ ಅವ್ರ ಜೊತೆ ಪ್ರವಾಸ ಹೋಗಿ ಬಂದಿದ್ದೀನಿ ಸರ್. ಎಲ್ಲ ಕಡೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ನೀವು ಆಗಲೇ ಹೇಳಿದಿರಿ, ಎಲ್ಲ ಹಿರಿಯರು ಹೇಳಿದಾರೆ ಅಂತೇಳಿ. ಸೊ ಪಕ್ಷದಲ್ಲಿನೂ ಅವ್ರ ಪರವಾಗಿ ಒಂದು ವಾತಾವರಣ ಇರೋದರಿಂದ ಈ ಸಲ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ಅವರು ನಂಬಿಕೆಯಾಗಿ ಉಳಿಸ್ಕೊಂಡು ಗೆದ್ದು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪದವೀಧರ ಸಮಸ್ಯೆಗಳನ್ನು ಅವರು ಪರಿಹರಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ವಸಂತ್ ಕುಮಾರ್ ಸರ್, ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳು ಮಾಡಿ ದಿನನಿತ್ಯ ಪತ್ರಿಕೆಗಳಲ್ಲಿ ನಿಮ್ಮ ಹೆಸರು ಬರ್ತಾ ಇದೆ.
ನೀವು ಈಗ ವಕೀಲರಾಗಿದ್ದೀರಿ. ಈ ಹಿಂದೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿದ್ದೀರಿ. ಆದಾಗ್ಯೂ ಈಗ ಬಿಜೆಪಿ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕರಿದ್ದೀರಿ. ಹೀಗಿದ್ದಾಗ ಈ ಹಿಂದೆ ವಿದ್ಯಾರ್ಥಿಗಳಲ್ಲಿ ಅಂದರೆ 2003ರಿಂದ 2011ರವರೆಗೆ ABVPನಲ್ಲಿ ಬೆಂಗಳೂರು ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ವಿ. ಇಷ್ಟೊಂದು ಮಹಾನ್ ಹುದ್ದೆಗಳು ಅಲಂಕರಿಸಲು ಸರಿ, ಯಾಕೆ ಸರ್ ಆಗ್ನೇಯ ಭಾಗದಲ್ಲಿ ಈ ಥರ ನಮ್ಮ ಕ್ಷೇತ್ರಕ್ಕೋಸ್ಕರ ಇಷ್ಟೊಂದು ನೀವು ಕೆಲಸ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಕಳೆದ 2 ವರ್ಷದಿಂದ ವಕೀಲ ವೃತ್ತಿಯ ಜೊತೆಗೆ ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠ ರಾಜ್ಯ ಸಂಚಾಲಕನಾಗಿ ಪೂರ್ಣ ಸಮಯವನ್ನು ಕೊಟ್ಟು ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆಯೇ 2019-20ರಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆ ಪದವೀಧರ ಚುನಾವಣೆ ನಡೀತು. ಆಗ ಕೂಡ ನಾನು ಆಕಾಂಕ್ಷಿಯಾಗಿ ಓಡಾಡಿ ಆಗ್ನೇಯ ಪದವೀಧರ ಕ್ಷೇತ್ರದ 5 ಜಿಲ್ಲೆಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿ ಅವತ್ತಿನ ದಿವಸ ಅನೇಕ ಪದವೀಧರರನ್ನು ಭೇಟಿ ಮಾಡಿ ನೋಂದಣಿ ರಿಜಿಸ್ಟ್ರೇಷನನ್ನು ನಾನು ಮಾಡಿದ್ದೆ. ಅವತ್ತು ಪಕ್ಷ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಪದವೀಧರರ ಮಿತ್ರರು ಹಿತೈಷಿಗಳು ಸೇರಿ ಪಕ್ಷದ ಸೂಚನೆಯಂತೆ ನಾವು ಅವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಕಾರಣಕರ್ತರಾದೆವು. ಅವತ್ತಿನ ದಿವಸ 2020 ನವೆಂಬರ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ 30,996 ಮತಗಳು ಬಂದು ಅವರು ವಿಜಯ ಆಗಿರ್ತಾರೆ, ಜಯಶಾಲಿ ಆಗಿರ್ತಾರೆ. ಸೊ ಆ ನಂತರ ನಾವು ಕಳೆದ 5 ವರ್ಷದಿಂದ ಪದವೀಧರರ ಜೊತೆ ಈ 5 ಜಿಲ್ಲೆಗಳಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ 5 ಜಿಲ್ಲೆಗಳಲ್ಲಿ ಒಂದು ಒಡನಾಟವನ್ನು ಇಟ್ಕೊಂಡು, ವಕೀಲರ ನಡುವೆ ಒಂದು ಒಡನಾಟವನ್ನು ಇಟ್ಕೊಂಡು, ಕಾನೂನು ಪ್ರಕೋಷ್ಠದ ಕಾರ್ಯಕರ್ತರ ಜೊತೆಗೆ ನಾನು ಒಡನಾಟವನ್ನು ಇಟ್ಕೊಂಡು, ಹಾಗೆ ನನ್ನೆಲ್ಲ ಪದವೀಧರರ ಜೊತೆಗೂ ಒಂದು ಆತ್ಮೀಯ ಭಾವನೆಯಿಂದ ಅವರ ಒಂದು ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ನಾನು ಬೆಂಗಳೂರಿನಲ್ಲೇ ಹೈಕೋರ್ಟಲ್ಲಿ, ಸೆಷನ್ ಕೋರ್ಟಲ್ಲಿ ವಕೀಲ ವೃತ್ತಿ ಮಾಡ್ತಾ ಬರ್ತಾ ಇದ್ದೆ. ಈಗ ಪಕ್ಷ ಹೇಳ್ತು ಅಂತ ಹೇಳಿದ್ರಿ, ಯಾಕೆ ಆ ಪಕ್ಷ ನಿಮಗೆ ಕಳೆದ ಬಾರಿ ನಿಮಗೆ ಟಿಕೆಟ್ ಕೈ ತಪ್ಪಿದ್ದು ಯಾಕೆ ಅಂತ ಹೇಳಿ ತಿಳಿಸ್ಕೊಡ್ಬೋದಾ? ಕಳೆದ ಬಾರಿ ಏನಾಯಿತು ಅಂದರೆ, ನಾವು ಪಕ್ಷಕ್ಕೆ ಅವತ್ತು ಹೊಸಬರಾಗಿದ್ದರು, ಕಾರ್ಯಕರ್ತರಾಗಿ ಅಷ್ಟೊಂದು ಪಕ್ಷದ ಜೊತೆ ಒಡನಾಟನೂ ಇರಲಿಲ್ಲ. ಆಮೇಲೆ ಅವತ್ತಿನ ದಿವಸ ಪಕ್ಷದ ತೀರ್ಮಾನ ಬೇರೆ ರೀತಿಯಾಗಿತ್ತು. ಆ ಕಾರಣಕ್ಕೆ ಅವತ್ತು ನಾವು ಪಕ್ಷದ ತೀರ್ಮಾನ ಎಲ್ಲರೂ ಕೂಡ ಒಪ್ಕೊಂಡು ನಾವು ಇವತ್ತು ಪಕ್ಷ ಎಲ್ಲ ನಾಯಕರು ನಮ್ಮ ಪರವಾಗಿದ್ದಾರೆ. ಹಾಗಾಗಿ ನನ್ನ ಪಕ್ಷಕ್ಕೆ ಪ್ರತಿನಿತ್ಯ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಪ್ರಕರಣಗಳು FIR ಆದಂಥ ಸಂದರ್ಭದಲ್ಲಿ ನಾನು ಹೈಕೋರ್ಟಲ್ಲಿ ಹಾಕಿ ಸ್ಟೇ ಮಾಡಿಸೋ ಅಂಥದ್ದು ಇರ್ಬೋದು, ಕಾರ್ಯಕರ್ತರ ಪರವಾಗಿ ಕಾನೂನಿನ ಒಂದು ನೆರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಕಳೆದ 2 ವರ್ಷದಿಂದ ಪಕ್ಷದ ಜೊತೆ ಮಾಡ್ತಾ ಬರ್ತಾ ಇದ್ದೀನಿ. ಏನು ಪದವೀಧರ ಇರ್ತಕ್ಕಂಥ ಮತದಾರರ ಪಟ್ಟಿನಲ್ಲಿ ಹೆಚ್ಚು ಕಮ್ಮಿ ಆದರೆ FIR ವಿಷಯ ಅಂತ ಹೇಳಿದ್ರಿ, FIR ಮಾಡಿಸಿದ್ರಾ? ಯಾರು ಮಾಡ್ತಾರೆ, ಯಾರು ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್, ಇವತ್ತಿನ ದಿವಸ ಅನೇಕ ಪಕ್ಷದ ಕಾರ್ಯಕರ್ತರು ಪಕ್ಷದ ಪರವಾಗಿ, ಪರಿವಾರದ ಪರವಾಗಿ ಕೆಲಸ ಮಾಡ್ತಿರೋಂಥ ಸಂದರ್ಭದಲ್ಲಿ ಇವತ್ತು ಆಡಳಿತ ಪಕ್ಷ ಏನಿದೆ, ಕಾಂಗ್ರೆಸ್ ಸರ್ಕಾರ, ಅನೇಕ ಪ್ರಕರಣಗಳನ್ನು ಅವ್ರ ಮೇಲೆ ಆಗ್ತಾ ಇದೆ. ನೀವು ಉದಾಹರಣೆಗೆ ಹೇಳಬೇಕು ಅಂದರೆ, ಇವತ್ತು ನಾಗಮಂಗಲದಲ್ಲಿ ನಡೆದಂಥ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಇವತ್ತು ನಮ್ಮ ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕ್ತು ಸರ್ಕಾರ. ಹಾಗೆಯೇ ಮದ್ದೂರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿರ್ತಕ್ಕಂಥ ಪ್ರಕರಣಗಳಿರ್ಬೋದು. ಇವೆಲ್ಲವಕ್ಕೂ ಕೂಡ ನಮ್ಮ ಕಾನೂನು ಪ್ರಕೋಷ್ಠ ತಂಡದ ಜೊತೆಗೆ ನಾನು ಅವರೆಲ್ಲರಿಗೂ ಕೂಡ ಕಾನೂನಿನ ಒಂದು ನೆರವನ್ನು ಕೊಡೋಂಥ ಕೆಲಸವನ್ನು ಮಾಡಿದ್ದೀನಿ. ಹಾಗೆ ಪಕ್ಷದ ಯಾವುದೇ ನಮ್ಮ ನಾಯಕರ ಮೇಲೆ FIR ಆದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಹೈಕೋರ್ಟ್ ಮತ್ತು ಸೆಷನ್ ಕೋರ್ಟಲ್ಲಿ ಅವರಿಗೆ ಬೇಲ್ ಕೊಡಿಸ್ತಕ್ಕಂಥದ್ದು, ಸ್ಟೇ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀನಿ. ಸರ್ಕಾರ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪರಿವಾರದ ನಾಯಕರುಗಳನ್ನು ದಮನ ಮಾಡೋಂಥ ಕೆಲಸವನ್ನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ದೃಢವಾಗಿ ಕಾನೂನಿನ ನೆರವನ್ನು ಕೊಡ್ತಾ ಬರ್ತಾನೇ ಇದ್ದೀನಿ. ಈಗ ಈ ಆಗ್ನೇಯ ಪದವಿ ಕ್ಷೇತ್ರ ಎಲ್ಲೆಲ್ಲಿಗೆ ಸಂಬಂಧಪಡುತ್ತೆ ಅಂತ ತಿಳಿಸ್ಕೊಡ್ತೀರಾ? ಆಗ್ನೇಯ ಪದವೀಧರ ಕ್ಷೇತ್ರ ನಾನು ಹೇಳಿದಂತೆ ಈಗಾಗಲೇ ದಾವಣಗೆರೆ ಜಿಲ್ಲೆಯ ಜಗಳೂರು, ಹರಿಹರ ತಾಲೂಕು, ದಾವಣಗೆರೆ ಮಹಾನಗರ ಎಲ್ಲ ಸೇರಿದಂತೆ, ಹಾಗೆಯೇ ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಯನ್ನು ಒಳಗೊಂಡಿದೆ. ಭೌಗೋಳಿಕವಾಗಿ ಒಂದು 600 ಕಿಲೋಮೀಟರ್ ಇರತಕ್ಕಂಥ ಒಂದು 33-34 ತಾಲೂಕು ಇರತಕ್ಕಂಥ ಒಂದು
ಕ್ಷೇತ್ರ, ಆಗ್ನೇಯ ಪದವೀಧರ ಕ್ಷೇತ್ರ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪದವೀಧರೆಲ್ಲರೂ ಕೂಡ ಈಗಾಗಲೇ 1,53,500 ಜನ ಈಗಾಗಲೇ ಅಪ್ಲಿಕೇಶನ್ ಫಾರಮ್ 18 ಭರ್ತಿ ಮಾಡಿ ವೋಟರ್ ಐ ಡಿ ಕಾರ್ಡ್, ಆಧಾರ್ ಕಾರ್ಡ್, SLC ಮಾಸ್ ಕಾರ್ಡ್, ಕಾನ್ವಿಕೇಷನ್ ಸರ್ಟಿಫಿಕೇಟನ್ನು ಕೊಡೋ ಮೂಲಕ ಅದನ್ನು ಗೆಜೆಟೆಡ್ ಅಧಿಕಾರಿ ಸಹಿ ಅಥವಾ ನೋಟ್ರಿಯನ್ನು ಮಾಡಿಸಿ ಎಲ್ಲ ತಾಲೂಕು ಕಚೇರಿಗಳಿಗೆ ಕೊಟ್ಟು ಅಲ್ಲಿ ಈಗಾಗಲೇ ಇಷ್ಟು ಜನ ನೋಂದಣಿ ಮಾಡಿಸಿದ್ದಾರೆ. ಸರ್, ಈಗ ನೀವು ಹೇಳಿದ್ರಿ 1,53,500 ಮಾಡಿಸಿದ್ದೀನಿ ಅಂತ. ಇದು 6/11/2025ಕ್ಕೆ ಮುಗಿದೋಗ್ತದೆ. ಹೀಗಿದ್ಮೇಲೆ ನಾವು ಚುನಾವಣಾಧಿಕಾರಿಗಳಿಂದ ಮಾಹಿತಿ ತಗೊಂಡಿದ್ದೀವಿ. ವಸಂತ್ ಕುಮಾರ್ ಅವರು ಎಲ್ಲರೂ ಬಿಟ್ಟು ವಸಂತ್ ಕುಮಾರ್ ಅವರೇ ಒಂದು ಅರ್ಜಿ ಕೊಟ್ಟು ಇದನ್ನ ಕಾಲಾವಧಿನ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ಒಂದು ಅರ್ಜಿ ಕೊಟ್ಟು ಏನು ಆದೇಶ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಇಲ್ಲ, ಈಗ ನಾನು ಈ 5 ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನೇಕ ಹಳ್ಳಿಗಳಲ್ಲಿರ್ತಕ್ಕಂಥ ಪದವೀಧರರು, ಅನೇಕ ಉದ್ಯೋಗಗಳಲ್ಲಿರ್ತಕ್ಕಂಥ ಪದವೀಧರರು ಇನ್ನೂ ಕೂಡ ನೋಂದಣಿ ಆಗಿಲ್ಲ ಎಂಬತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟರು. ಅದಕ್ಕೆ ಕೊಟ್ಟಿರ್ತಕ್ಕಂಥ ಸಮಯ ತುಂಬ ಕಡಿಮೆ ಆಯಿತು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪದವೀಧರರು 5 ಜಿಲ್ಲೆಯಲ್ಲಿ ಇರೋದ್ರಿಂದ ಅವರೆಲ್ಲರೂ ಕೂಡ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧ ಏನು ಮತದಾನದ ಹಕ್ಕೇನಿದೆ ಅದರಿಂದ ವಂಚಿತರಾಗಬಾರ್ದು. ಎಲ್ಲರೂ ಕೂಡ ಆ ಮತದಾನದ ಹಕ್ಕು ಸಿಗಬೇಕು ಅನ್ನೋ ಕಾರಣಕ್ಕೆ ಮುಂದಿನ ದಿನ ಬರ್ತಕ್ಕಂಥ 2026 ಅಕ್ಟೋಬರ್ ಚುನಾವಣೆಯಲ್ಲಿ ಸೂಕ್ತ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎಂಬತಕ್ಕಂಥ ಒಂದೇ ಒಂದು ಕಾರಣದಿಂದ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಮತ್ತು ರೀಜನಲ್ ಕಮಿಷನ್ಗೆ ಇಬ್ಬರಿಗೂ ಕೂಡ ಈ ನೋಂದಣಿ ಪ್ರಕ್ರಿಯೆಗೆ ನೀವು ಕಾಲಾವಧಿಯನ್ನು ಕೊಡಬೇಕು ಅಂತೇಳಿ ನಾನು ಕಾನೂನು ಪ್ರಕೋಷ್ಠ ರಾಜ್ಯ ಸಂಚಾಲಕನಾಗಿ ಒಂದು ಲೆಟರ್ನ ಕೊಟ್ಟಿದ್ದೆ. ಅವರು ಅದಕ್ಕೆ ಮನ್ನಣೆಯನ್ನು ನೀಡಿ ಚುನಾವಣಾ ಆಯೋಗ ಈಗಾಗಲೇ ನವೆಂಬರ್ 25ರಿಂದ ಡಿಸೆಂಬರ್ 10ನೇ ತಾರೀಕುವರೆಗೂ ಮತ್ತೆ ನಾವು ಪದವೀಧರರ ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡ್ಕೊತೀವಿ. ಮತ್ತು ಯಾರೇ ಈಗಾಗಲೇ ನೋಂದಣಿ ಆಗಿರ್ತಕ್ಕಂಥ 1,53,500 ಜನ ಏನಿದ್ದಾರೆ ಅವರಲ್ಲಿ ಯಾರೇ ಏನೇ ಇದ್ದರೂ ಒಂದು ಅಬ್ಜೆಕ್ಷನ್ಸು ಈ ಥರದ್ದೇನಾದ್ರು ಕೊಡೋದಿದ್ದರೆ ಡ್ರಾಫ್ಟ್ ಒಂದು ಲಿಸ್ಟನ್ನು ಕೂಡ ನಾವು ಎಲ್ಲ ತಾಲೂಕು ಕಚೇರಿಗಳಲ್ಲಿ ಹಾಕ್ತೀವಿ. ಆ ಡ್ರಾಫ್ಟ್ ಲಿಸ್ಟಲ್ಲಿ ಏನೇ ಅಬ್ಜೆಕ್ಷನ್ಸ್ ಇದ್ದರೆ ಈಗಾಗಲೇ ಅಪ್ಲಿಕೇಶನ್ ಕೊಟ್ಟಿರೋಂಥ ಪದವೀಧರರು ಏನಾದ್ರು ಅಬ್ಜೆಕ್ಷನ್ಸ್ ಇದ್ದರೆ ಕೊಡ್ಬೋದು ಎಂಬತಕ್ಕಂಥ ಮಾಹಿತಿಯನ್ನು ಹೊಸದಾಗಿ ನೋಂದಣಿ ಆಗೋ ಅಂಥವ್ರು ನವೆಂಬರ್ 25ರಿಂದ ಡಿಸೆಂಬರ್ 10ರವರೆಗೂ ಮತ್ತೆ ಅರ್ಜಿಯನ್ನು ಕೊಡಬಹುದು ಎಂಬತಕ್ಕಂಥ ಮಾಹಿತಿಯನ್ನು ಈಗಾಗಲೇ ನಮಗೆ ಅವರು ರೈಟಿಂಗಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಕಳಿಸ್ಕೊಟ್ಟಿದೆ ನಮಗೆ. ಸರ್, ಈಗಾಗಲೇ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ದಾವಣಗೆರೆ, ಹರಿಹರ ಮಾಡ್ತೀನಿ ಅಂತೆಲ್ಲ ಮಾಡಿ ಮುಗಿಸಿದೀವಿ ಅಂತ ಹೇಳ್ತೀರಾ. ಇಂಚಿಂಚಲ್ಲೂ ಸಣ್ಣ ಹಳ್ಳಿನಲ್ಲೂ ಮಾಡಿದೀವಿ ಅಂತ ಹೇಳ್ತೀರಾ. ನಾವು ಈಗ ಸಮೀಕ್ಷೆ ಮಾಡ್ಕೊ ಬಂದ್ವಿ. ವಸಂತ್ ಕುಮಾರ್ ಅವರು ಅವರ ವಕೀಲರಿಗೆ ಅಂದ್ರೆ ಏನು ಪದವಿ ಸೇರ್ತಾ ಇರ್ತಕ್ಕಂಥ ಒಂದು ಅನ್ಯಾಯಗಳಿಗೆ ಅವರು ಈಗಲೂ ಅಪ್ಲಿಕೇಶನ್ ತಗೋತಾ ಇದ್ದಾರೆ. ಕಾಲಾವಧಿ ಕಳೆದ್ರು ಎಲ್ಲ ವಸಂತ್ ಕುಮಾರ್ ಅವ್ರ ಆಫೀಸ್ಗೆ ಅಂದ್ರೆ ನೀವು ಏನು ಮಾಡ್ಕೊಂಡಿದ್ರೆ ಒಂದು ಸಂಸ್ಥೆ ಮಾಡ್ಕೊಂಡಿದ್ರೆ ಈ ಸಲುವಾಗಿ ಆಫೀಸ್ಗೆ ಪೋಸ್ಟ್ ಮಾಡಿದ್ದೀನಿ ಅಂತ ಬಂದವರ ವಕೀಲರೆಲ್ಲ ಹೇಳಿದ್ರು. ಇದ್ರ ಬಗ್ಗೆ ತಾವು ಹೇಳ್ತೀರಾ ಸರ್? ಹೌದು, ನಾನು ನವೆಂಬರ್ 6ನೇ ತಾರೀಕು ಕಡೆ ದಿನಾಂಕ ಆದರೂ ಕೂಡ ಮತ್ತೂ ಕೂಡ ನಾನು ಈ ಒಂದು ನೋಂದಣಿ ಪ್ರಕ್ರಿಯೆಯನ್ನು ನಿಲ್ಲಿಸಿಲ್ಲ. ಈಗಾಗಲೇ ನಾನು ಮೊನ್ನೆನೂ ಕೂಡ ಹರಿಹರ ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟು ವಕೀಲರನ್ನೆಲ್ಲ ಮಾತಾಡಿಸಿ ಮತ್ತೆ ಯಾರೆಲ್ಲ ನೋಂದಣಿ ಆಗಿಲ್ಲ ಅವರೆಲ್ಲ ಫಾರಮ್ಸನ್ನು ಭರ್ತಿ ಮಾಡಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಹರಿಹರ ತಾಲೂಕಿನ ಉಕ್ಕುಡುಗಾತ್ರೆಗೆ ಹೋಗಿದ್ದೆ. ಅಲ್ಲೂ ಕೂಡ ಎಲ್ಲ ಮಾಹಿತಿಯನ್ನು ಪದವೀಧರಲ್ಲಿ ಹಂಚ್ಕೊಂಡು ಆ ಎಲ್ಲ ವಿಚಾರಗಳನ್ನು ಅಲ್ಲಿಯೂ ಕೂಡ ತಿಳಿಸಿ ಈಗಾಗಲೇ ಮತ್ತೆ ಇನ್ನು ಉಳಿದಂಥ ಯಾರೆಲ್ಲ ನೋಂದಣಿ ಆಗಿಲ್ಲ ಅವರ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತು ನವೆಂಬರ್ 25ನೇ ತಾರೀಕು ಮತ್ತೆ ಎಲ್ಲ ಭರ್ತಿ ಮಾಡಿರೋ ಫಾರ್ಮ್ಗಳನ್ನು ಸಬ್ಮಿಟ್ ಮಾಡೋಂಥ ಕೆಲಸವನ್ನು ಮುಂದಿನ ದಿನಗಳು ನಾವು ಮಾಡೋರಿದ್ದೀವಿ. ಏನು ಕೆಲಸ ಮಾಡಿದಿರಿ ಇದನ್ನೆಲ್ಲ ನಿಮ್ಮ ಕಚೇರಿಗೆ ಅಂದ್ರೆ ಏನು ಬಿಜೆಪಿ ಕಾನೂನು ಪ್ರತಿಪಕ್ಷ ಕಚೇರಿಗೆ ಮಾಹಿತಿಗಳ ಕೊಡ್ತಾ ಇದ್ದೀರಾ ಸರ್? ಹೌದು, ಈ ಎಲ್ಲ ಕೆಲಸದ ಬಗ್ಗೆ ನಮ್ಮ ನಾಯಕರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಪಕ್ಷದ ನಾಯಕರು ಕೂಡ ನಮ್ಮ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕು ಅಂತೇಳಿ 5 ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರುಗಳು, ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ಸಭೆ ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ನಮ್ಮ ಪಕ್ಷ ಈಗಾಗಲೇ ಈ ಒಂದು ನೋಂದಣಿ ಹೆಚ್ಚು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ವಿಶೇಷವಾಗಿ ಒಂದು ಪದವೀಧರ ಕ್ಷೇತ್ರ ಸಂಚಾಲಕ್ ಮತ್ತು ಸಹ ಸಂಚಾಲಕ್ ಅಂತೇಳಿ ಈಗಾಗಲೇ ವೈ ಎ ನಾರಾಯಣಸ್ವಾಮಿ ಅವ್ರನ್ನ ಮತ್ತು ಚಿದಾನಂದ ಗೌಡ್ರನ್ನ ನೇಮಕ ಮಾಡಿದೆ. ಆ ವೈ ಎ ನಾರಾಯಣಸ್ವಾಮಿ, ಚಿದಾನಂದ ಗೌಡರು ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ನೋಂದಣಿ ಹೆಚ್ಚು ಆಗೋ ದೃಷ್ಟಿಯಿಂದ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಸಂಚಾಲಕ್, ಸಹ ಸಂಚಾಲಕ್ ಅಂತ ಪಕ್ಷದಿಂದ ನೇಮಕ ಮಾಡಿದ್ದಾರೆ. ಮತ್ತು ತಾಲೂಕುಗಳಲ್ಲೂ ಕೂಡ ತಾಲೂಕು ಸಂಚಾಲಕ್, ಸಹ ಸಂಚಾಲಕ್ ಅಂತ ಪಕ್ಷದಿಂದ ನೇಮಕ ಆಗಿದ್ದಾರೆ. ಆ ಎಲ್ಲ ಒಂದು ಮಾನಿಟ್ರಲ್ಲಿ ಇವತ್ತು ನೋಂದಣಿ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದೆ. ಮುಂದಿನ ದಿನಗಳಲ್ಲೂ ಕೂಡ ನಾವು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ಏನು ಜಿಲ್ಲಾ ಸಂಚಾಲಕ್, ಸಹ ಸಂಚಾಲಕರು ಏನಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾವು ಒಂದು ಟಾರ್ಗೆಟ್ ಇಟ್ಕೊಂಡು ಮುಂದೆ ಮತ್ತೆ ನೋಂದಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ತಾವು ಹೇಳಿದಂತೆ ನಾನು ವಕೀಲನಾಗಿದ್ದೀನಿ.
ಮತ್ತು ಕಾನೂನು ಪ್ರಕಾರ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಪಕ್ಷ ಏನಾದರೂ ಗುರುತಿಸಿ ನಮಗೆ ಕೊಟ್ಟಿದ್ದೆ ಆದರೆ ವಕೀಲರ ಸಮುದಾಯಕ್ಕೆ ಒಂದು ಅವಕಾಶ ಕೊಟ್ಟಂಗಾಗುತ್ತೆ ಪಕ್ಷ. ಎಲ್ಲ ವಕೀಲರು ಕೂಡ ಭಾಳ ಸಂತೋಷದಿಂದ ಎಲೆಕ್ಷನ್ ಮಾಡ್ತಾರೆ ಮತ್ತು ಪಕ್ಷ ಒಂದು ವಕೀಲರಿಗೆ ಒಂದು ಅವಕಾಶ ಕೊಟ್ಟಿರೋ ಅಂಥದ್ದನ್ನು ಯಾವಾಗಲೂ ವಕೀಲರು ನೆನಪಿಸ್ಕೊಂತಾರೆ. ಪಕ್ಷ ಅವಕಾಶ ಮಾಡಿಕೊಡುತ್ತೆ ಅನ್ನೋಂಥ ವಿಶ್ವಾಸ, ಅಚಲವಾದ ವಿಶ್ವಾಸ ನನಗಿದೆ. ಪ್ರಬಲ ಆಕಾಂಕ್ಷೆಯಾಗಿ ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಪಕ್ಷ ಆಶೀರ್ವಾದ ಮಾಡಿದರೆ 100% ಜಯ ಆಗೋದಂತೂ ಕಟು ಸತ್ಯ. ಇಷ್ಟೊತ್ತು ಹೇಳಿದ್ರಿ ನಮ್ಮ ಒಂದು ಪಕ್ಷದಲ್ಲಿ ನಾಯಕರಿದ್ದಾರೆ ಅಂತ. ನಾವು ಸಮೀಕ್ಷೆ ನಡೆಸಿದ್ವಿ, ಯಾಕೆಂದರೆ ಹೆಸರು ತಪ್ಪಾಗ್ತದೆ. ಈ ರಾಜ್ಯಕ್ಕೆ ಏನು ಮುಖ್ಯಮಂತ್ರಿ ಆಗಿದ್ರು, ಜೊತೆಗೆ ಈಗಲೂ BJP ಒಂದು ಪಕ್ಷದಲ್ಲಿ ಉನ್ನತವಾದ ಅಧಿಕಾರ ಹೊತ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಸಮೀಕ್ಷೆ ಮಾಡಿದಾಗ ಈ ಸತಿ ನಮ್ಮ ಏನು ಆಗ್ನೇಯ ಪದವಿ ಕ್ಷೇತ್ರಕ್ಕೆ ವಸಂತ್ ಕುಮಾರ್ ಅವ್ರನ್ನ ಹೆಸರು ನಾವು ವ್ಯಕ್ತಪಡಿಸಿ ಸೀಟ್ನ ಕೊಡ್ತೀನಿ, ಯಾಕೆಂದರೆ ಅವ್ರು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕೇಳ್ಪಟ್ಟಿ. ಒಂದು ವೇಳೆ ನಿಮಗೆ ಸೀಟ್ ಸಿಗ್ತದೆ, ಯಾವ ರೀತಿ ನೀವು ಆಸೆಪ್ಟ್ ಮಾಡ್ತೀರಾ? ಇಲ್ಲ, ತಾವೇ ಹೇಳ್ತಾ ಇದ್ದೀರಿ. ನಾನಂತೂ 5 ಜಿಲ್ಲೆಯಲ್ಲಿ ಪ್ರವಾಸ ಸಂಘಟನೆಯಲ್ಲೇ ತೊಡಗಿಸ್ಕೊಂಡಿದ್ದೀನಿ. ಮತ್ತು ನಮ್ಮೆಲ್ಲ ನಾಯಕರನ್ನು ಹೋಗಿ ಭೇಟಿ ಮಾಡಿದ್ದೀನಿ, ಅವ್ರನ್ನ ವಿನಂತಿನೂ ಕೂಡ ಮಾಡಿದ್ದೀನಿ. ಮತ್ತು ಪಕ್ಷನೂ ಕೂಡ ಭಾಳ ಕ್ಲಿಯರ್ ಇದೆ. ಪ್ರತಿ ಎಲೆಕ್ಷನ್ಸಲ್ಲೂ ದುಡ್ಡಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಲೀಡ್ರುಗಳು ಬಂದು ಎಲೆಕ್ಷನ್ ಗೆಲ್ತಾರೆ, ಆಮೇಲೆ ಪಕ್ಷದ ಜೊತೆ ಒಡನಾಟನ ಇಟ್ಕೊಳೋದಿಲ್ಲ. ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತಿನ ಪರಿಸ್ಥಿತಿನಲ್ಲಿ ಯುವಕರಿಗೆ ಕೊಡ್ತಿರ್ತಕ್ಕಂಥ ಅವಕಾಶ ನಮ್ಮ ಭಾರತೀಯ ಜನತಾ ಪಕ್ಷ. ಹಾಗೆಯೇ ತಾವು ಹೇಳಿದಂತೆ ಈಗ ನಮ್ಮ ನಾಯಕರು ಆಲ್ರೆಡಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತೀರಿ. ಅವ್ರೇನಾದರೂ ಆ ಥರ ಎಕ್ಸ್ಪ್ರೆಸ್ ಮಾಡಿದರೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಮತ್ತು ಅವ್ರ ಆಶೀರ್ವಾದವನ್ನು ತೆಗೆದುಕೊಂಡೇ ನಾನು ಮತ್ತೆ ಈ ಚುನಾವಣೆಗೆ ಮುನ್ನುಗ್ತೀನಿ. ಈ ಎಲ್ಲ ಕಾರಣದಿಂದ ಈಗಾಗಲೇ 5 ಜಿಲ್ಲೆಯಲ್ಲಿ ನಾನು ಈಗಾಗಲೇ ಸಂಘಟನೆ ಮಾಡ್ತಾ ಇರೋದ್ರಿಂದ, ಎಲ್ಲ ಕಡೆ ನಮ್ಮ ಸ್ನೇಹಿತರು, ನಮ್ಮ ಟೀಮ್ ಇರೋದ್ರಿಂದ ಗೆಲುವು ಕೂಡ ತುಂಬ ಈಸಿ ಆಗುತ್ತೆ. 100% ಪಕ್ಷ ನನಗೇನಾದ್ರು ಟಿಕೆಟ್ ಕೊಟ್ಟು B.Pharm ಕೊಟ್ಟಿದ್ದೆ ಆದರೆ ಸರಿ, 100% ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದು ನಾನು ಬರ್ತೇನೆ ಅನ್ನೋಂಥ ಆತ್ಮವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಕಂಡ ಕನಸುಗಳು ನನಸಾಗ್ಲಿ ಅಂತ ಹೇಳ್ತಾ ನಮ್ಮ ಮಾಸ್ ಚಾನಲ್ ಇತ್ತ ತಮಗೆ ಶುಭಗಳು ಕೊಡ್ತೀವಿ ಸರ್. ತಾವು ಕೂಡ ಮಾಸ್ ಚಾನಲ್ ಅವರು ನಮ್ಮ ಕಚೇರಿಗೆ ಬಂದು ನಮ್ಮನ್ನು ಸಂದರ್ಶನ ಮಾಡಿದ್ದೀರಿ. ತಮಗೂ ಕೂಡ ತಮ್ಮ ಚಾನಲ್ಗೂ ಎಲ್ಲ ವರದಿಗಾರರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ.